ಉಗ್ರರ ದಾಳಿಯ ಒಂದು ತಿಂಗಳ ಬಳಿಕ ಹೇಗಿದೆ ಪಹಲ್ಗಾಮ್? ಪ್ರವಾಸಿಗರಿಂದ ತುಂಬಿರ್ತಾ ಇದ್ದಂಥ ಪಹಲ್ಗಾಮ್ ಈಗ ಖಾಲಿಯಾಗಿ ಬಿಕೋ ಅಂತ ಇದೆ. ರಸ್ತೆಗಳು, ಅಂಗಡಿ ಮುಂಗಟ್ಟುಗಳು, ಕುದುರೆ ಸವಾರರಿಗೂ ವ್ಯಾಪಾರ ಅನ್ನೋದೇ ಇಲ್ಲ. ಟ್ಯಾಕ್ಸಿಗಳು ಬಾಡಿಗೆಗಿಲ್ಲ. ಸದಾ ಬ್ಯುಸಿಯಾಗಿರ್ತಿದ್ದ ಹೋಟೆಲ್ಗಳಲ್ಲಿ ಈಗ ಗ್ರಾಹಕರೇ ಇಲ್ಲ. ಪ್ರವಾಸೋದ್ಯಮದಿಂದ ಬದುಕ್ತಾ ಇದ್ದ ಜನ ಈಗ ಬೀದಿ ಪಾಲಾಗ್ತಾ ಇದ್ದಾರೆ. ಪಾರ್ಕಿಂಗ್ ಏರಿಯಾಗಳಲ್ಲಿ ಈಗ ವಾಹನಗಳೇ ಇಲ್ಲ. ಅವತ್ತು ಉಗ್ರರಿಗೆ ಅಲ್ಲಿನ ಸ್ಥಳೀಯರೇ ಸಪೋರ್ಟ್ ಮಾಡಿದ್ರು. ಉಗ್ರರು ಅಲ್ಲಿಗೆ ಬರೋದಕ್ಕೆ, ಅಟ್ಯಾಕ್ ಮಾಡೋದಕ್ಕೆ ಅಲ್ಲಿನ ಸ್ಥಳೀಯರು ಸಪೋರ್ಟ್ ಮಾಡುವಾಗ ಇದು ತಲೆಯಲ್ಲಿ ಇರಬೇಕಿತ್ತು. ನಾವಿಲ್ಲಿ ಜೀವನ ಮಾಡ್ತಾ ಇರೋದೇ ಟೂರಿಸಮ್ ಇಂದ. ಪ್ರವಾಸೋದ್ಯಮ ಇಲ್ಲ ಅಂತ ಹೇಳಿದ್ರೆ ನಮ್ಗಳಿಗೆ ಹೊಡ್ತಾ ಬೀಳುತ್ತೆ ಅಂತ. ಆದರೆ ಅದನ್ನು ಮಾಡಲಿಲ್ಲ. ಅವತ್ತು ಉಗ್ರರಿಗೆ ಸಪೋರ್ಟ್ ಮಾಡಿದ್ರು. ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಅಲ್ಲಿರೋರ ಸಪೋರ್ಟ್ ಇಲ್ದೇನೆ ಉಗ್ರರು ಅಲ್ಲಿವರೆಗೂ ಬರ್ತಿರ್ಲಿಲ್ಲ. ಆದರೆ ಈಗ ನೋಡಿ ಪಾಪ, ನಿಜವಾಗ್ಲೂ ಕಷ್ಟಪಟ್ಟು ದುಡಿತಾ ಇದ್ರಲ್ಲ ವ್ಯಾಪಾರಸ್ಥರು, ಕುದುರೆ ಸವಾರರು, ಇವರೆಲ್ಲ ಈಗ ನೋವು ಅನುಭವಿಸ್ತಾ ಇದ್ದಾರೆ. ಒಬ್ಬರು ಪ್ರವಾಸಿಗರು ಬರ್ತಾ ಇಲ್ಲ. ಏನು ಬಿಸ್ನೆಸ್ ಅನ್ನೋದೇ ಆಗ್ತಿಲ್ಲ. ಆ ದಿನದ ಕೂಲಿ ನಂಬ್ಕೊಂಡು ಜೀವನ ಮಾಡೋರು ಅಲ್ಲಿ ಅನೇಕ ಜನ ಇದ್ದಾರೆ. ಅವರಿಗೆ ಈಗ ಸುಮಾರು 1 ತಿಂಗಳಾಯ್ತು ವ್ಯಾಪಾರ ಅನ್ನೋದೇ ಇಲ್ಲ. ಇದರಿಂದ ಜೀವನ ನಡೆಸೋದು ತೀರಾ ಕಷ್ಟ ಆಗ್ತಾ ಇದೆ. ಇಲ್ಲಿ ಯಾವಾಗ್ಲೂ ಜನ ಗಿಜಿ ಅಂತಿರ್ತಿದ್ರು. ಆದರೆ ಈಗ ನೋಡಿ ಖಾಲಿ. ಅದಲ್ಲದೆ ಈಗ ಸಮ್ಮರ್ ಹಾಲಿಡೇಸ್ ಅಂತೆಲ್ಲ ಇತ್ತು. ಆಲ್ಮೋಸ್ಟ್ ಎಲ್ಲರೂ ಈಗ ಪ್ಲ್ಯಾನ್ ಮಾಡ್ತಾ ಇದ್ರು ಈ ಸೀಸನಲ್ಲಿ ಅಲ್ಲಿಗೆ ಹೋಗಬೇಕು ಅಂತ. ಬೇರೆ ಟೈಮ್ಗಳಲ್ಲಿ ಇಲ್ಲಿ ಜನ ಎಷ್ಟು ಮಟ್ಟಿಗೆ ಇರ್ತಿದ್ರು ಅಂದರೆ, ಇವತ್ತು ನೀವು ಅಲ್ಲಿನ ರಸ್ತೆಗಳನ್ನು ನೋಡಿ, ವೆಹಿಕಲ್ಸ್ಗಳನ್ನು ನೋಡಿ, ಯಾರೂ ಇಲ್ಲ. ಎಲ್ಲವೂ ಖಾಲಿ. ಇದರಿಂದ ನಿಜವಾಗ್ಲೂ ಕಷ್ಟಪಟ್ಟು ತಮ್ಮ ಜೀವನ ಕಟ್ಕೊಳ್ತಾ ಇದ್ದ ಎಷ್ಟೋ ಮಂದಿಗೆ ಸಾಕಷ್ಟು ಹೊರೆ ಆಗ್ತಾ ಇದೆ, ಹೊಡ್ತಾ ಬೀಳ್ತಾ ಇದೆ. ಯಾವಾಗ ಪ್ರವಾಸಿಗರು ಬರ್ತಾರೋ ಅಂತ ಕಾಯ್ತಾ ಇದ್ದಾರೆ. ಬಹುತೇಕ ಟೂರಿಸಂ ಪ್ಲೇಸಸ್ಗಳಲ್ಲಿ ಹೀಗೆ ಅಲ್ವಾ ಜೀವನ ಕಟ್ಕೊಂಡಿರ್ತಾರೆ. ಇವ್ರಿಗೆ ಅದೇ ಆಧಾರ. ಬಟ್ ಇವತ್ತಿನ ಪರಿಸ್ಥಿತಿ ಈ ರೀತಿ ಆಗಿದೆ. ಇನ್ನು ಎಷ್ಟು ದಿನಗಳು ಬೇಕಾಗಬಹುದು ಜನರಿಗೆ ನಂಬಿಕೆ ಬರೋದಕ್ಕೆ? ಅಲ್ಲಿ ಭದ್ರತೆ ಇದೆ, ನಾವು ಹೋಗಬಹುದು, ಹೋಗೋದಕ್ಕೆ ಅವಕಾಶ ಇದೆ. ಎಂಥವ್ರಿಗಾದರೂ ಜೀವ ಬೆದರಿಕೆ, ಜೀವ ಭಯ ಅನ್ನೋದು ಇದ್ದೇ ಇರುತ್ತೆ ಅಲ್ಲ. ಅಯ್ಯೋ, ಈಗಿನೂ ಅಟ್ಯಾಕ್ ಆಗಿದೆ, 1 ತಿಂಗಳು ಆಯಿತು ಅಷ್ಟೇ. ನಾವು ಧೈರ್ಯ ಮಾಡಿ ಹೋಗೋದಕ್ಕೆ ರೆಡಿ ಇದ್ದರೂ ಮನೆಯವ್ರು ಕಳಿಸೋದಕ್ಕೆ ರೆಡಿ ಇರಲ್ಲ. ಬೇಡಪ್ಪ, ಯಾಕೆ ಬೇಕು ಅಂತ ಹೇಳ್ತಾರೆ.